ಸಾರಿಗೆ ಬಸ್ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಆದರೆ ಅದೃಷ್ಟವಶಾತ್ 40 ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಪ್ರಯಾಣಿಕರನ್ನ ಹೊತ್ತು ಗ್ರಾಮೀಣ ಪ್ರದೇಶದತ್ತ ಸಾಗಿಸುತ್ತಿದ್ದ ಸಾರಿಗೆ ಸಂಸ್ಥೆ ಬಸ್ ಒಂದು ದಾರಿ ಮಧ್ಯೆ ವಾಹನದಲ್ಲಿ ಕಾಣಿಸಿಕೊಂಡ ದೋಷದಿಂದಾಗಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಘಟನೆ ಅಂಕೋಲಾದಲ್ಲಿ ನಡೆದಿದೆ. ಇದರ ಪರಿಣಾಮ ವಿದ್ಯುತ್ ಕಂಬ ಮುರಿದು ತಂತಿ ಸಮೇತ ಬಸ್ ಮೇಲೆ ಬಿದ್ದರೂ ಅದೃಷ್ಟವಶಾತ್ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 40 ಪ್ರಯಾಣಿಕರು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಎಂದಿನಂತೆ ಮಧ್ಯಾಹ್ನ ಅಂಕೋಲಾದಿಂದ ಹಿಲ್ಲೂರು ಮಾಬಗಿ ಮಾರ್ಗವಾಗಿ ಸಾರಿಗೆ ಸಂಸ್ಥೆ ಬಸ್ ಒಂದು ಪ್ರಯಾಣಿಕರನ್ನ ತುಂಬಿ ಚಲಿಸುತ್ತಿತ್ತು. ದಾರಿ ಮಧ್ಯೆ ಗುಂಡಬಾಳ ಬಳಿ ಸಾಗುತ್ತಿದ್ದಾಗ ವಾಹನದ ರಬ್ಬರ್ ರಾಡ್ ತುಂಡಾಗಿ ಬೇರೆ ಯಾವುದೋ ಆಕಸ್ಮಿಕ ದೋಷ ಮತ್ತಿತರ ಕಾರಣಗಳಿಂದ ಬಸ್ಸಿನ ಟೈರ್ ಸಹ ಸ್ಫೋಟಗೊಂಡಿತ್ತು ಎನ್ನಲಾಗಿದ್ದು, ಚಾಲಕನ ನಿಯಂತ್ರಣ ಕಳೆದುಕೊಂಡ ಬಸ್ ರಸ್ತೆಯಂಚಿನ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಪಡಿಸಿಕೊಂಡಿದೆ. ಇದರ ಪರಿಣಾಮವಾಗಿ ವಿದ್ಯುತ್ ಕಂಬ ತುಂಡಾಗಿ ತಂತಿ ಸಮೇತ ಬಸ್ಸಿನ ಮೇಲೆ ಬಿದ್ದಿದೆ ಎನ್ನಲಾಗಿದೆ. ಇದರಿಂದ ಕೆಲ ಪ್ರಯಾಣಿಕರು ಅಯ್ಯೋ ಏನಾಗುತ್ತಿದೆ ಎಂದು ಆತಂಕಗೊಳ್ಳುವಂತಾಗಿತ್ತು. ಅದೇ ಮಾರ್ಗದಲ್ಲಿ ಹೆಸ್ಕಾಂ ಇಲಾಖೆಯವರು ಹತ್ತಿರದಲ್ಲೆಲ್ಲೋ ವಿದ್ಯುತ್ ತುರ್ತು ರಿಪೇರಿ ಕಾರ್ಯ ಹಮ್ಮಿಕೊಂಡು ಅದು ಪ್ರಗತಿಯಲ್ಲಿ ಇದ್ದಿದ್ದರಿಂದ ಈ ಮಾರ್ಗದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರು ಎನ್ನಲಾಗುತ್ತಿದೆ. ಹೀಗಾಗಿಯೇ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಪಡಿಸಿಕೊಂಡು ವಿದ್ಯುತ್ ತಂತಿಗಳು ಕೆಳಗಡೆ ಬಿದ್ದರೂ ಸಹ ಅದೃಷ್ಟವಶಾತ್ ಸಂಭವನೀಯ ಭಾರಿ ಅಪಾಯ ತಪ್ಪಿದಂತಾಗಿ ಎಲ್ಲಾ ಪ್ರಯಾಣಿಕರು ಸುರಕ್ಷಿತವಾಗಿ ಬಸ್ನಿಂದ ಇಳಿದು ಬಂದರು ಎನ್ನಲಾಗಿದೆ. ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಸೇರಿ ಸುಮಾರು 40 ಪ್ರಯಾಣಿಕರು ಈ ಬಸ್ನಲ್ಲಿ ತಮ್ಮ ತಮ್ಮ ಊರುಗಳಿಗೆ ಸಂಚರಿಸುತ್ತಿದ್ದರು. ದೇವರ ಕೃಪೆಯಿಂದಲೇ ನಾವು ಅಪಾಯದಿಂದ ಪಾರಾದೆವು ಎಂದು ಕೆಲವು ಪ್ರಯಾಣಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.